ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೃದಯಭಾಗದಂತಿರುವ ಎನ್ಜಿ ರಸ್ತೆಯಲ್ಲಿ ನಿಯಮಬಾಹಿರವಾಗಿ ನಡೆಯುತ್ತಿರುವ ಅವರೆಕಾಯಿ ವಹಿವಾಟನ್ನು ತಕ್ಷಣವೇ ಸ್ಥಗಿತಗೊಳಿಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣಕ್ಕೆ ವರ್ಗಾಯಿಸಬೇಕೆಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಯುವ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣಿ ಟಿ ಒತ್ತಾಯಿಸಿದ್ದಾರೆ. ಶನಿವಾರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಉಪತಹಶೀಲ್ದಾರ್ ನಾರಾಯಣಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಅವರು ಮಾತನಾಡಿ, ಎನ್ಜಿ ರಸ್ತೆಯು ಸದಾ ಜನನಿಬಿಡವಾಗಿದ್ದು ಶಾಲಾ ವಿದ್ಯಾರ್ಥಿಗಳು ಮತ್ತು ವಾಹನ ಸಂಚಾರಕ್ಕೆ ಅತೀವ ತೊಂದರೆಯಾಗುತ್ತಿದೆ. ಅಕ್ರಮ ಮಾರುಕಟ್ಟೆಯಿಂದಾಗಿ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳ ಓಡಾಟಕ್ಕೂ ಅಡ್ಡಿಯಾಗುತ್ತಿದೆ. ವೇದಿಕೆಯ ಪದಾಧಿಕಾರಿ ರಾಮಾಂಜಿ ಮಾತನಾಡಿ, ಕಳೆದ 4 ವರ್ಷಗಳಿಂದ ಈ ಬಗ್ಗೆ ಸತತವಾಗಿ ಮನವಿ ಸಲ್ಲಿಸುತ್ತಿದ್ದರೂ ಅಧಿಕಾರಿಗಳು ಉದಾಸೀನ ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆಯನ್ನು ಬಗೆಹರಿಸಲು ಆಡಳಿತ ಮಂಡಳಿಗೆ 3 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಒಂದು ವೇಳೆ ವಹಿವಾಟು ಸ್ಥಳಾಂತರಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆ ಎಚ್ಚರಿಸಿದೆ. ಇವತ್ತು ಪ್ರತಿ ವರ್ಷ ಎಂಜಿ ರಸ್ತೆಯಲ್ಲಿ ಏನು ಅವರೆಕಾಯಿ ವ್ಯವಹಾರ ಅಕ್ರಮವಾಗಿ ಅವರೆಕಾಯಿ ವ್ಯವಹಾರವನ್ನು ಮಾರುಕಟ್ಟೆ ಮಾಡಿಕೊಂಡು ರಸ್ತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಏನು ಪ್ರತಿ ವರ್ಷ ಎಷ್ಟು ಮನವಿಗಳು ಮಾಡಿದರೂ ಸಹ ಸಂಘಟನೆಗಳಿಂದ, ರೈತ ಸಂಘಟನೆಗಳಿಂದ ಹಾಗೂ ಕನ್ನಡ ಸಂಘಟನೆಗಳಿಂದ ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಳ್ಳದ ಅಧಿಕಾರಿಗಳ ವಿರುದ್ಧವಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ಮನವಿ ಪತ್ರವನ್ನು ನೀಡೋದಕ್ಕೆ ನಾವು ತಾಲೂಕು ಆಫೀಸ್ಗೆ ಬಂದು ತಹಶೀಲ್ದಾರ್ ಅವರು ಅನುಪಸ್ಥಿತಿಯಲ್ಲಿ ಉಪ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ನೀಡಿದ್ದೀವಿ. ಈ ಅವರೆಕಾಯಿ ಸೀಸನ್ ಏನು 2 ತಿಂಗಳು ನಡೆಯುತ್ತೆ, ಸಾರ್ವಜನಿಕರಿಗೆ ಹಾಗೂ ರಸ್ತೆಯಲ್ಲಿ ಓಡಾಡೋ ಸಾರ್ವಜನಿಕರಿಗಾಗಿರ್ಬೋದು, ಆಸ್ಪತ್ರೆಗೆ ಹೋಗೋರು, ಚಿಕ್ಕ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳಿಗೆ, ಶಾಲಾ ವಾಹನಗಳಿಗೆ ತುಂಬ ತೊಂದರೆಯಾಗಿ ಏನು ಟ್ರಾಫಿಕ್ ತುಂಬ ಅವ್ಯವಸ್ಥೆಯಾಗಿ ನಡೀತಾ ಇದೆ. ಅದನ್ನು ಯಾರು ಸುಸಜ್ಜಿತವಾಗಿ ಒಂದು ಕ್ರಮ ತೆಗೆದುಕೊಳ್ಳದೆ ನಡೆಸ್ಕೊತಾ ಇರುವಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಕೃಷಿ ವ್ಯವಹಾರ ನಡೀತಾ ಇರ್ತಕ್ಕಂಥ ಅವರೆಕಾಯಿ ವ್ಯವಹಾರವನ್ನು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ವರ್ಗಾವಣೆ ಅತಿ ಶೀಘ್ರದಲ್ಲೇ ಮಾಡಬೇಕು. ಏನು ಸುಮಾರು ಒಂದು 10 ವರ್ಷಗಳಿಂದ ಇದು ನಾವು ಮನವಿ ಪತ್ರ ನೀಡ್ತಾನೆ ಇದ್ದೀವಿ, ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಈ ಒಂದು 2-3 ದಿನದಲ್ಲಿ ಅದನ್ನು ವರ್ಗಾವಣೆ ಮಾಡಬೇಕು. ಇಲ್ಲದಿದ್ದರೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯು ಉಗ್ರ ಹೋರಾಟ ಮಾಡುತ್ತೆ. ತಾಲೂಕು ಕಚೇರಿಗೆ ಬೀಗ ಹಾಕುವಂಥ ಕೆಲಸ ಕೂಡ ಮಾಡುತ್ತೆ. ಮತ್ತು ಎಂಜಿ ರಸ್ತೆಯನ್ನು ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮಾಧ್ಯಮ ಮಿತ್ರ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಶ್ರೀನಿವಾಸಪುರ ತಾಲೂಕು ಕಚೇರಿಯ ಮುಂಭಾಗ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಮನವಿ ಪತ್ರವನ್ನು ನೀಡ್ತಾ ಇದ್ದೀವಿ. ಏನು ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ ಅಂದರೆ, ಈ ಅವರೆಕಾಯಿ ಪ್ರತಿ ವರ್ಷ ಸ್ಟಾರ್ಟ್ ಆದಂಗೆ ಈ ವರ್ಷವೂ ಸಹ ಪ್ರಾರಂಭವಾಗಿದೆ. ಈ ಪ್ರಾರಂಭವಾದ ಪ್ರತಿ 3 ತಿಂಗಳು ಸಹ ಎಂಜಿ ರಸ್ತೆಯ ಹೃದಯ ಭಾಗವಾದಂತಹ ಎಂಜಿ ರಸ್ತೆಯಲ್ಲಿ ಇವರ ವ್ಯಾಪಾರ ವಹಿವಾಟವನ್ನು ನಡೆಸ್ತಾ ಇರ್ತಾರೆ. ಈ ವ್ಯಾಪಾರ ವಹಿವಾಟದಿಂದ ಜನಸಾಮಾನ್ಯರಿಗೆ, ರೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಈ ಹಿಂದಿನ 3-4 ವರ್ಷಗಳಿಂದ ಎಷ್ಟೋ ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಿರಲ್ಲ. ಆದ್ದರಿಂದ ಈ ವರ್ಷವೂ ಸಹ ಒಂದು ಮನವಿ ಪತ್ರವನ್ನು ತಾಲೂಕು ಆಡಳಿತಕ್ಕೆ ನೀಡಿರುತ್ತೇವೆ. ಒಂದು ವೇಳೆ ಈ ಬಾರಿ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳ ಹೋರಾಟ ತುಂಬ ಎಚ್ಚರಿಕೆ ಹೋರಾಟವಾಗಿರ್ತದೆ. ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಆದ್ದರಿಂದ 3 ದಿನಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಈ ಕಾಲಾವಕಾಶದಲ್ಲಿ ಅಲ್ಲಿ ವ್ಯಾಪಾರಸ್ಥರು ಯಾರಿದ್ದಾರೋ, ಆ ದಲ್ಲಾಳಿಗಳು ಯಾರಿದ್ದಾರೋ ಅವರನ್ನು ಕಡಿವಾಣ ಆಗಬೇಕು. ಈ ಕೂಡಲೇ ಈ ಅವರೆಕಾಯಿಯನ್ನು APMC ಮಾರುಕಟ್ಟೆಗೆ ಸ್ಥಳಾಂತರ ಮಾಡಬೇಕು. ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ, ರೋಗಿಗಳಿಗೆ ತೊಂದರೆ ಆಗದಂತೆ ಈ ಕ್ರಮ ತಗೊಳ್ಬೇಕು ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಸಹ ತಿಳಿಪಡಿಸ್ತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಅವರಿಗೆ.